ಹಾಯ್ ಹಲೋ ಎಲ್ಲ ನನ್ನ ಅಗ್ನಿವೀರ ಟೈಗರ್ಸ್ಗೆ ಜೈ ಹಿಂದ್. ಓಕೆ, ಯಾರೆಲ್ಲ ಇಂಡಿಯನ್ ಆರ್ಮಿಗೆ ಇನ್ನೂ ಕೂಡ ಅರ್ಜಿಗಳನ್ನ ಸಲ್ಲಿಸಿಲ್ಲ ಸರ್ ಅಂತಂದವರು, ಸೊ ನಿಮ್ದು ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿಕೆಯಿಂದ ನಾನು ಒಂದು ಅಡ್ವಾನ್ಸ್ ಆಗಿ ನಿಮ್ಗೆ ಶಾರ್ಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಇನ್ನೊಂದಿಷ್ಟು ಜನಕ್ಕೆ ಡೌಟ್ ಇದೆ. ಸೊ ಅರ್ಜಿಯನ್ನು ಸಲ್ಲಿಸಿ ಯಾರೆಲ್ಲ ಅರ್ಜಿಗಳನ್ನ ಹಾಕಿದಿರಲ್ಲ, ಸೊ ಏನೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರಿ, ಸೊ ಅದು ಏನಾದರೂ ಅಪ್ಡೇಟ್ ಕೊಡಕ್ಕೆ ಬರುತ್ತಾ, ಸೊ ಇಲ್ಲೋ ಭಾಳಷ್ಟು ಜನ ಏನು ಮಾಡಿದ್ರಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸುವಾಗ ಒಂದಿಷ್ಟು ಅಡ್ರೆಸ್ಗಳನ್ನು ಮಿಸ್ಟೇಕ್ಸನ್ನು ಮಾಡಿದ್ದಾರೆ. ಅವರು ಕೂಡ ಕನ್ಫ್ಯೂಸ್ನಲ್ಲಿದ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 10ನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು ಕ್ಲೋಸ್ ಆಗಿತ್ತು. ಎಷ್ಟಪ್ಪ ಅಂದರೆ 10/4/2025 ಲಾಸ್ಟ್ ಡೇಟ್ ಆಗಿತ್ತು. ಲಾಸ್ಟ್ ಡೇಟ್ ಆದ ಕಾರಣಕ್ಕೋಸ್ಕರ ಮತ್ತೆ ಡೇಟನ್ನ ಎಕ್ಸ್ಟೆಂಡ್ ಮಾಡಿದಾರ. ಎಷ್ಟು ಮಾಡಿದಾರಪ್ಪ ಅಂತಂದ್ರೆ 25/4/2025. ಓಕೆ, ಇಷ್ಟರವರೆಗಡೆ ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡಿದಾರ. ಸೊ ಇನ್ನು ನೀವೇನಾದರೂ ಅರ್ಜಿಗಳನ್ನ ಸಲ್ಲಿಸಿರ್ಲಿಲ್ಲಪ್ಪ ಅಂತಂದ್ರೆ ಅಪ್ಲಿಕೇಶನ್ಗಳನ್ನ ಪ್ರತಿಯೊಬ್ಬರು ಕೂಡ ತಗೊಳ್ರಿ. ಒಂದಿಷ್ಟು ಜನಕ್ಕೆ ಈಗ ಗೊತ್ತಾಗ್ತಾ ಇದೆ ಇಂಡಿಯನ್ ಆರ್ಮಿಲಿ ಅರ್ಜಿಯನ್ನು ಕರೆದಿದಾರ. ಅದು ಯಾವುದಪ್ಪ ಅಂದ್ರೆ ಸೆಕೆಂಡ್ PUC ಮುಗಿಸಿರ್ಲಿಲ್ಲ. ಒಂದಿಷ್ಟು ಜನ ಸೆಕೆಂಡ್ PUC ಮುಗಿಸಿದ ಮೇಲೆ ನಾನು ಅಪ್ಲೈ ಮಾಡಿದ್ರಾಯ್ತು, ಸೊ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಗೊತ್ತಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಸೆಕೆಂಡ್ PUCಯಲ್ಲಿ ಫೇಲ್ ಆಗಿರ್ತಕ್ಕಂಥ ಯಾರಾದರೂ ಸ್ಟೂಡೆಂಟ್ಗಳಿದ್ರೆ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶ ಇರ್ತದೆ. ನೀವು ಅಂದ್ಕೊಂಡಿರುವ ಹಾಗೆ ಸೆಕೆಂಡ್ PUC ಮೇಲೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ರ ಅಂತ ಹೇಳಿಕೆಯಿಂದ ಬಹಳಷ್ಟು ಜನ ವೇಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಜಸ್ಟ್ ನಿಮ್ದು 10th ಪಾಸ್ ಆದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇತ್ತು. ಇಲ್ಲಿ ಬಂದ್ಬಿಟ್ಟು ಜನರಲ್ ಡ್ಯೂಟಿ GD ಅಂತ ಇದೆ, ಟ್ರೇಡ್ಮನ್ ಅಂತ ಇದೆ, ನೆಕ್ಸ್ಟ್ ಅದೇ ತರನಾಗಿ ಕ್ಲರ್ಕ್ PUC ಮೇಲೆ ಇದೆ, ನೆಕ್ಸ್ಟ್ ಅದೇ ತರನಾಗಿ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳಿಕೆಯಿಂದ NA, ನೆಕ್ಸ್ಟ್ ಟೆಕ್ನಿಕಲ್ ಕೂಡ ಇದೆ. ನೆಕ್ಸ್ಟ್ ಮಹಿಳೆಯರಿಗೆ WMP ಅಂತ ಹೇಳಿಕೆಶನ್, ವುಮನ್ ಮಿಲಿಟರಿ ಪೊಲೀಸ್ ಅಂತ ಹೇಳಿಕೆಶನ್. ಓಕೆ, ಇದನ್ನ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇರ್ತದ ಸರ್, ಇದಕ್ಕೆ ಇನ್ನೊಂದ್ಸರಿ ಕನ್ಫರ್ಮೇಶನ್ ಮಾಡಿ ನಾನು ಸೆಕೆಂಡ್ PUC ಮುಗಿದ ಮೇಲೆ ಅರ್ಜಿಗಳನ್ನ ಹಾಕ್ಬೇಕಂತ ಅನ್ಕೊಂಡಿದ್ದೆ. ಸೊ ನನಗೆ ಆದ ಕಾರಣಕ್ಕೋಸ್ಕರ ಈಗ ಡೇಟ್ ಕನ್ಫರ್ಮೇಶನ್ ಮಾಡಿ ಕೊಡಿ ಅಂತ ನಾವು ಅನ್ಕೊಂಡ್ರೆ ಎಷ್ಟರಿಂದ ಎಷ್ಟರ ಒಳಗಡೆ ಜನಿಸಿದವ್ರು ಇರಬೇಕಾಗತ್ತಾ. 2004ರಿಂದ ಹಿಡಿದು 2008 ಒಳಗಡೆ ನೀವೇನಾದ್ರೂ ಜನಿಸಿದ್ರಿಯಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ರಿ, ಹೈಟ್ ಎಷ್ಟಪ್ಪ ಅಂದ್ರೆ 166 ಸೆಂಟಿಮೀಟರ್ ಮೇಲ್ ಕೆಡೆಟ್ಗಳಿಗೆ ಇರುತ್ತೆ. ಅದು ಯಾವ್ದಪ್ಪ ಅಂತಂದ್ರೆ GD ಮತ್ತು ಟ್ರೇಡ್ಮನ್. ಅದೇ ತರನಾಗಿ ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ಹೈಟ್ ಕಡಿಮೆ ಇರುತ್ತೆ. ಅದರಲ್ಲಿ ಕ್ಲರ್ಕ್ ಮತ್ತು ಟೆಕ್ನಿಕಲ್ ಹಾಕ್ನವ್ರಿಗೆ ಕೂಡ ನಿಮ್ಗೆ ಹೈಟ್ ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ಸರ್, ನಾನು WMP ಹಾಕ್ತೀನಿ, ಫೀಮೇಲ್ ಯಾರಾದ್ರೂ ಮಹಿಳೆಯರು ಇದ್ರಪ್ಪ ಅಂದ್ರೆ ನಿಮ್ಗೆ 162 ಸೆಂಟಿಮೀಟರ್ ಹೈಟ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ 162 ಸೆಂಟಿಮೀಟರ್ ಹೈಟ್ ಅನ್ನ ನೀವು ಹೊಂದಿರಲೇಬೇಕು. ಓಕೆ ಸರ್, ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್, ಟೆಂಪ್ರರಿ. ಇದು ಬಂದ್ಬಿಟ್ಟು ಅಗ್ನಿವೀರ್ ಸ್ಕೀಮ್ ನಲ್ಲಿ ಬಂದಿರತಕ್ಕಂಥ ಜಾಬ್. ನಾನು ಹೇಳ್ತಾ ಇದ್ದೀನಿ ಸರ್, ಇದು 4 ವರ್ಷ ಮಾಡಿ ಬಂದು ನಾವ್ ಏನ್ ಮಾಡೋದು ಅನ್ನೋರು ಯಾರಾದ್ರೂ ಇದ್ರಪ್ಪ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಮೊದಲಿಗೆ ಯಾವುದೇ ಒಂದು ಜಾಬ್ ನಿಮ್ಮ ಹತ್ರ ಎಲಿಜಿಬಿಲಿಟಿ ಇರ್ತದ, ಫೈನಲ್ ಆರ್ಡರ್ ಕಾಪಿ ಬಂದ ಮೇಲೆ ಡಿಸಿಷನ್ ಮಾಡಿ ಹೋಗ್ಬೇಕು ಹೋಗ್ಬಾರ್ದು ಅಂತ ಹೇಳಿ. ಯಾವುದೇ ಒಂದು ಕಾಂಪಿಟೇಷನ್ಗೆ ನೀವು ರೆಡಿ ಆಗ್ತಾ ಇದ್ದೀರಪ್ಪ ಅಂತಂದ್ರೆ ಇವತ್ತೊಂದು ಲೋಯೆಸ್ಟ್ ಜಾಬೇ ಆಗಿರಲಿ, ಹೈ ಜಾಬೇ ಆಗಿರಲಿ, ಪ್ರತಿಯೊಂದಕ್ಕೂ ಕೂಡ ಟ್ರೈ ಮಾಡಕ್ಕೆ ವಿಚಾರ ಮಾಡ್ರಿ. ಯಾವತ್ತು ನೀವು ಏನ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ, ಸೊ GD ಕಲ್ತಿದಾರ ಅಗ್ನಿವೀರ್. ಓಕೆ, ನನ್ನ PUC ಸೈನ್ಸ್ ಮುಗಿದಿದೆ, ನಾನು GD ಬಿಟ್ಬಿಡೋಣ, ಏನ್ ಮಾಡೋಣ, ನರ್ಸಿಂಗ್ ಅಸಿಸ್ಟೆಂಟ್ ಟ್ರೈ ಮಾಡೋಣ. ಓಕೆ, ನಾನು ಬೇಡ ಅನ್ನಲ್ಲ, ನರ್ಸಿಂಗ್ ಅಸಿಸ್ಟೆಂಟೇ ಟ್ರೈ ಮಾಡಿ. ಅದರ ಜೊತೆಗೆ ಸಿಕ್ಕ ಅವಕಾಶವನ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಿ? ಜನರಲ್ ಡ್ಯೂಟಿನೂ ಹಾಕ್ರಿ, ಟ್ರೇಡ್ಸ್ಮನ್ ಹಾಕ್ರಿ, ನರ್ಸಿಂಗ್ ಅಸಿಸ್ಟೆಂಟು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಟೆಕ್ನಿಕಲ್ ಇದೆ, ಕ್ಲರ್ಕ್ ಕೂಡ ಇದೆ. ಇಲ್ಲಿ ಬಂದ್ಬಿಟ್ಟು 2 ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 2ಕ್ಕೂ ಕೂಡ ಯಾರಾದರೂ ಪೇಮೆಂಟ್ ಮಾಡಿರ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ 2ಕ್ಕೂ ಕೂಡ ನೀವೇನಾದ್ರೂ DD ಅನ್ನ ಕಟ್ಟಿದ್ರೆ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇರ್ತದೆ. ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕೊಂಡ್ರೆ ಡೇಟ್ ಮಾತ್ರ ಎಕ್ಸ್ಟೆಂಡ್ ಮಾಡಿದಾರ 25/4/2025 ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಈ ಸರಿ. ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಎಕ್ಸಾಮ್ ಇದೆ. 1600 ಮೀಟರ್ ರನ್ನಿಂಗ್ ಇದೆ. 1600 ಮೀಟರ್ ರನ್ನಿಂಗ್ ಅನ್ನ 6 ನಿಮಿಷ 15 ಸೆಕೆಂಡ್ ಅನ್ನ ಕೊಡ್ತಾ ಇದ್ರ.
ನೀವು ಅನ್ಕೊಂಡಿರೋ ಹಾಗೆ ಕಾಂಪಿಟೇಷನ್ ಬಹಳಷ್ಟು ಈಜಿ ಇಲ್ಲ ಈ ಸರಿ. ಕನ್ನಡದ ಎಕ್ಸಾಮ್ ಇದೆಯಪ್ಪ ಅಂದ್ರೆ ಮೊದಲಿಗೆ SSC GDಯಲ್ಲಿ ಇಂಗ್ಲಿಷ್ ಇರುವ ಕಾರಣದಿಂದ ಕಾಂಪಿಟೇಷನ್ ಒಂದು ಲೆವೆಲ್ಗೆ ಬೆಟರ್ ಇತ್ತು. ಕನ್ನಡ ಮಾಡಿದ ತಕ್ಷಣನೇ ಎಷ್ಟು ಹೈ ಕಟ್ ಆಫ್ ಹೋಗ್ತಾ ಇದೆ, ಎಷ್ಟು ಫಿಸಿಕಲ್ ಪಾಸ್ ಆಗ್ತಾ ಇದ್ದಾರ ಅದನ್ನೆಲ್ಲ ಕೂಡ ನೀವು ನೋಡ್ಕೋಬಹುದು. ಅದೇ ತರನಾಗಿ ನಾನು ಮನೆಯಲ್ಲೇ ಕುಂತು ಸ್ಟಡಿ ಮಾಡಿ ಓಕೆ ಆ ಥರ ಟ್ಯಾಲೆಂಟೆಡ್ ಇರ್ತೀರಾ, ಬಟ್ ನಾಲೆಜ್ ಆದರೂ ಇಂಪಾರ್ಟೆಂಟೇ. ಯಾರಾದರೂ ಓದೋರು ಇದ್ರೆ, ಸೊ ಪ್ರಾಕ್ಟೀಸ್ ಮಾಡೋರ ಹತ್ರ ಇದ್ರೆ ನಾಲೆಜ್ಗಳನ್ನ ತಗೊಳ್ರಿ. ನಾನು ಹೇಳ್ತಾ ಇದ್ದೀನಿ ಈ ಸರಿ ಹೈ ಕಟ್ ಆಫೇ ಹೋಗುತ್ತೋ. ಫಿಸಿಕಲ್ನಲ್ಲಿ ಕೂಡ ನೀವು 5 ನಿಮಿಷ 30 ಸೆಕೆಂಡಿನೊಳಗೆ ಹೊಡೆದ್ರೆ ಮಾತ್ರ ನೀವು ಫೈನಲ್ ಲಿಸ್ಟ್ನಲ್ಲಿ ಬರುವಂಥ ಚಾನ್ಸಸ್ ಇರ್ತದ. ನೀವೇನಾದರೂ 6 ನಿಮಿಷ 15 ಸೆಕೆಂಡ್ ಇದೆ ಸರ್, ನಾನು ಇಷ್ಟರೊಳಗಡೆ ಓಡಿ ನಾನು ಪಾಸ್ ಆಗ್ಬೋದಾ, ಫೈನಲ್ ಲಿಸ್ಟ್ನಲ್ಲಿ ಬರ್ಬೋದಾ ಅಂತ ನಾವು ತಲೆಯಲ್ಲೇ ತೆಗೆದಾಕ್ಬಿಡ್ರಿ. ಇದನ್ನ ಟೈಮಿಂಗ್ ಯಾರು ಇಟ್ಕೊಳಕ್ ಹೋಗ್ಬೇಡ್ರಿ. ಏನಿದ್ರು ನಿಮ್ಮ ಟಾರ್ಗೆಟ್ ಅಪ್ಪ ಅಂತಂದ್ರೆ 5-30 ಸೆಕೆಂಡಿನ ಒಳಗಡೆ ನಾನು ಬರಲೇಬೇಕು ಅಂತ ನಿಮ್ದು ಏನಾದರೂ ಟಾರ್ಗೆಟ್ ಇಟ್ಕೊಂಡ್ರೆ ಮಾತ್ರ ನೀವು ಈ ಸಾರಿ ಇಂಡಿಯನ್ ಆರ್ಮಿ ಅಗ್ನಿವೀರದಲ್ಲಿ ವರದಿಯನ್ನು ಹಾಕೊಳ್ಳೋಕೆ ಕನ್ಫರ್ಮ್ ಅಂತ ನಾನೇ ತಿಳಿಸ್ಕೊಡ್ತೇನೆ. ಸರ್ ಅದ್ರೊಳಗಡೆ ನಂದು 50 ಕ್ವಶನಿಗೆ 100 ಮಾರ್ಕ್ಸ್ ಇರ್ತದ. ಸೊ ಈ ಸರಿ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ ಹೇಳಿ ನೀವೇ ಲೆಕ್ಕ ಹಾಕಿ ಸರಿ. ಓಕೆ, ಮೊದಲಿಗೆ ಇಂಗ್ಲಿಷ್ನಲ್ಲಿ ಇದ್ದಾಗ ಆ ಲೆವೆಲಿಗೆ ಹೋಗ್ತಿತ್ತು. ಇಲ್ಲಿ ಕನ್ನಡದಲ್ಲಿಪ್ಪ ಅಂತಂದ್ರೆ 100ಕ್ಕೆ ನಮ್ಮ ಕರ್ನಾಟಕದ ಜನತೆ ಕೂಡ 95 ಅಬೋವ್ ಮಾಡುವಂತ ಟಾರ್ಗೆಟ್ ಇದೆ ಈ ಸರಿ. ಈ ಟಾರ್ಗೆಟ್ ಅನ್ನು ಇಟ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ 95 ಮಾಡಲೇಬೇಕು. ನಾನು ಎಕ್ಸಾಮ್ ನಲ್ಲಿ ಫಿಸಿಕಲ್ ನಲ್ಲಿ ಕೂಡ ನಾನು ಹೈ ಅಂದ್ರೆ ನಿಮ್ದು ಫುಲ್ ಅಪ್ಸ್ ಬಂತು ಅವೆಲ್ಲನೂ ಕೂಡ ಕೌಂಟ್ ಆಗ್ತಾನೆ ಇರ್ತಾನೆ. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರನ್ನಿಂಗ್ ನಲ್ಲಿ ಚೆಕ್ ಮಾಡ್ತಾರ. ರನ್ನಿಂಗ್ ಚೆಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಡ್ರಿ. ನಾನು ಹೇಳ್ತಾ ಇದ್ದೀನಿ, ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಎಲ್ಲನೂ ಕೂಡ ರೆಡಿ ಇರ್ತೀರಿ. ಓಕೆ, ನಿನ್ನ ಹತ್ರ ಎಕ್ಸಾಮ್ ಟ್ಯಾಲೆಂಟ್ ಇರ್ತೈತಿ, ಟ್ಯಾಲೆಂಟೆಡ್ ಪರ್ಸನ್ಸ್ ಇರ್ತಿ, ಎಕ್ಸಾಮ್ ಕ್ಲಿಯರ್ ಮಾಡ್ತಿ. ಎಕ್ಸಾಮ್ ಕ್ಲಿಯರ್ ಮಾಡಿ ಏನು ಮಾಡವ, ಫಿಸಿಕಲಿ ಫಿಟ್ ಇರಲಿಲ್ಲಪ್ಪ ಅಂತಂದ್ರೆ ಆದ ಕಾರಣಕ್ಕೋಸ್ಕರ ನೀನು ಯಾವುದೇ ಒಂದು ಜಾಬಿಗೆ ಟ್ರೈ ಮಾಡ್ತಾ ಇದೆಯಪ್ಪ ಅಂದರೆ ನಿನ್ನ ಹತ್ರ ಆ ಎಲಿಜಿಬಿಲಿಟಿ ಇದೇನೋ ಇಲ್ಲೋ ಅಂತ ಮೊದಲು ಕನ್ಫರ್ಮೇಷನ್ ಮಾಡ್ಕೊ. ನೀನು 100ಗೆ 100 ತೊಗೊಂಡು ಏನು ಮಾಡೋ, 100ಗೆ 100 ಮಾರ್ಕ್ಸನ್ನು ತೊಗೊಂಡು ಫಿಸಿಕಲ್ನಲ್ಲಿ ಫೇಲ್ ಆದರೆ ಏನು ಮಾಡೋ ಹೇಳು. ಯಾಕಂದರೆ ಸಮಾನತೆಯನ್ನು ತೊಗೊಂಡು ಹೋಗಲೇಬೇಕು. ಸರ್ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ತೀನಿ, ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತೀನಿ, ಅಸಾಧ್ಯದ ಮಾತು. ಓಕೆ, ಫಿಸಿಕಲ್ನಲ್ಲಿ ಟಚ್ ಇಡ್ರಿ. ಯಾಕಂದ್ರೆ ನೀವು ಈಗ ಅನುಭವಿಸೋದಿಲ್ಲ, ಯಾಕಂದ್ರೆ ಫಸ್ಟ್ ಏಜ್ ಇರ್ತದೆ ನಿಮ್ಗೆ. ಫಸ್ಟ್ ಆಫ್ ಆಲ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ರಿಪ್ಪ ಅಂತಾರೆ ಅಷ್ಟು ನಿಮ್ಗೆ ನಾಲೆಜ್ ಕೂಡ ಇರೋದಿಲ್ಲ, ಏನೋ ಎಂಜಾಯ್ಮೆಂಟ್ ಮೂಮೆಂಟ್ ಇರ್ತೈತಿ. ಕೇವಲ 2 ತಿಂಗಳ ಮಾತ್ರ, ಜೂನ್ 2ನೇ ವಾರದಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. 100% ಕೊಡ್ತಾ ಇದ್ದೀನಿ. ಜೂನ್ 2ನೇ ವಾರದಲ್ಲಿ ನಿಮ್ಮ ಎಕ್ಸಾಮ್ 100% ನಡೀತದ. ಕೇವಲ ಉಳಿದಿರ್ತಕ್ಕಂಥದ್ದು 2 ತಿಂಗಳ ಪ್ರತಿಯೊಬ್ಬರು ಕೂಡ ಎಫರ್ಟ್ ಅನ್ನು ಹಾಕ್ರಿ. ಮೊಬೈಲ್ಗಳನ್ನ ಬಿಡ್ರಿ, ಸೈಡಿಗೆ ಇಟ್ಬಿಡ್ರಿ. ಹಬ್ಬ ಹುಣ್ಣಿಮೆ ಜಾತ್ರೆ ಇವನ್ನೆಲ್ಲನೂ ಕೂಡ ಬಿಟ್ಟಾಕ್ಬಿಟ್ಟು ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಏನು ಸಿಲೆಬಸ್ ಇದೆಯಲ್ಲ ಅಷ್ಟನ್ನ ಅಚ್ಚುಕಟ್ಟಾಗಿ ನೀವೇನಾದರೂ ಸ್ಟಡಿ ಮಾಡಿದ್ರಪ್ಪ ಅಂದರೆ 100ಕ್ಕೆ 95 ತಗೊಳಕ್ಕೆ ಎಲಿಜಿಬಿಲಿಟಿ ಪಕ್ಕ ಇದ್ದೇ ಇರ್ತೀರಿ. ನೀವೇನಾದರೂ ಇಲ್ಲ ಸರ್ ನಾನು 50 ಬಿದ್ದರೆ ಪಾಸ್, ಓಕೆ ಪಾಸ್ ಆಗ್ತಿ. ಫಿಸಿಕಲ್ನಲ್ಲಿ ಜಸ್ಟ್ ಎಮರ್ಜೆನ್ಸಿ ಪಾಸ್ ಆಗ್ತಿ. ಫೈನಲ್ ಲಿಸ್ಟ್ನಲ್ಲಿ ಡಿಸ್ಕ್ವಾಲಿಫೈ. ಅಂದರೆ ನಿನ್ನ ಮನಸ್ಸಿಗೆ ಎಷ್ಟು ಪಾಪ ಆಗುತ್ತಾ ವಿಚಾರ ಮಾಡು, ಎಷ್ಟು ಮಾನಸಿಕ ಆಗ್ತಿ ವಿಚಾರ ಮಾಡು. ಫೈನಲ್ ಫಿಸಿಕಲ್ಲಿ ಪಾಸ್ ಆಗ್ತಿ, ಎಕ್ಸಾಮ್ ಪಾಸ್ ಆಗಿರ್ತಿ, ಮೆಡಿಕಲಿನೂ ಕೂಡ ಫ್ರೆಶ್ ಪಾಸ್ ಆಗಿರ್ತಿ. ಅಂದರೆ ನಿನ್ನ ಊರಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ನನ್ನ ಮಗ ಈ ಸರಿ ಇಂಡಿಯನ್ ಆರ್ಮಿ ಫೈನಲ್ ಲಿಸ್ಟ್ನಲ್ಲಿ ಅದಾನ, ಇನ್ನು ಕೇವಲ ಆರ್ಡರ್ ಕಾಪಿ ಬರೋದು ಮಾತ್ರ ಬಾಕಿ ಇದೆ. ಅಂದರೆ ಹಳ್ಳಿ ಜನಗಳಿಗೆ ಗೊತ್ತಿರೋದಿಲ್ಲ, ಪಾಲಕರಿಗೆ ಅಷ್ಟು ಮಾಹಿತಿ ಗೊತ್ತಿರೋದಿಲ್ಲ. ಸೊ ಅವರು ಹುಚ್ಚೇನಪ್ಪ ಅಂದರೆ ನನ್ನ ಮಗ ಎಲ್ಲನೂ ಕೂಡ ಪಾಸ್ ಆಗಿ ಬಂದಿದ್ದಾನೆ, ಇನ್ನೇನು ಜಸ್ಟ್ ಜಾಯ್ನಿಂಗ್ ಆಗೋದಷ್ಟೇ, ಆರ್ಡರ್ ಕಾಪಿ ಬರೋದಷ್ಟೇ. ಹೌದಾ? ಆದರೆ ನೀವೇನಾದರೂ ಪ್ರತಿಯೊಂದರಲ್ಲೂ ಕೂಡ ಜಸ್ಟ್ ಪಾಸ್ ಆಗ್ತೋ ಹೋದ್ರಪ್ಪ ಅಂದರೆ ಫೈನಲ್ ಲಿಸ್ಟ್ನಲ್ಲಿ ಡಿಸ್ಕ್ವಾಲಿಫೈ ಹೊರಗಡೆ ಹಾಕ್ತಾರೆ. ಆ ಟಾರ್ಗೆಟನ್ನು ಇಟ್ಕೊಂಡು ನಾವು ಫೈನಲ್ ಲಿಸ್ಟ್ನಲ್ಲಿ ಬರಲೇಬೇಕಂತ ನೀವೇನಾದರೂ ಟಾರ್ಗೆಟ್ ಇಟ್ಟರೆ ಇಲ್ಲಿ ಎಫರ್ಟ್ ಹಾಕಲೇಬೇಕು, ಇಲ್ಲಿ ಎಫರ್ಟ್ ಹಾಕಲೇಬೇಕು. ಫಿಸಿಕಲ್ನಲ್ಲಿ ಕೂಡ ನೀವು 100% ಎಫರ್ಟ್ ಹಾಕಲೇಬೇಕಾಗುತ್ತಾ. ಓಕೆ, ಅದರ ಜೊತೆಗೆ ಮೆಡಿಕಲ್ನಲ್ಲಿ ಏನೆಲ್ಲ ತೊಂದರೆಗಳಿದಾವು, ಅಡ್ವಾನ್ಸ್ ಆಗಿ ಜಾಬಿಗೆ ಹೋದವರಾಯಿತು, ಎಕ್ಸ್ಪೀರಿಯನ್ಸ್ ಇದ್ದವರಾಯಿತು, ನೀವು ಯಾವುದೇ ಒಂದು ಕೋಚಿಂಗ್ನಲ್ಲಿ ಹೋಗಿದ್ದೀರಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ರಿ. ಎಲ್ಲನೂ ಕೂಡ ಫಿಟ್ನೆಸ್ ಇರ್ತೀರ. ಆ್ಯಕ್ಚುಲಿ ನಿಮ್ಮದು ಮೆಡಿಕಲಿ ಫಿಟ್ ಇರ್ತೀರಿ, ಬಟ್ ಅಲ್ಲಿ ಮೆಡಿಕಲಿ ಚೆಕಿಂಗ್ ಟೈಮ್ನಲ್ಲಿ ನೀವು ಅನ್ನೆಸೆಸರಿ ಮೆಡಿಕಲನ್ನು ಚೆಕ್ ಮಾಡಿಸುವಾಗ ಅವ್ರಿಗೆ ಪೇಷನ್ಸ್ ಇರೋದಿಲ್ಲ. ಯಾಕೆಂದರೆ ಡಿಫೆನ್ಸ್ನಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಅದೇ ಥರನಾಗಿರ್ತದೆ.
ನೀವು ಮೆಡಿಕಲ್ ಚೆಕ್ ಮಾಡುವಾಗ ಅನ್ನೆಸೆಸರಿ ಕ್ಲೀನೆಸ್ ಆಗಿರಲಿಲ್ಲಪ್ಪ ಅಂದರೆ ಡಿಸ್ಕ್ವಾಲಿಫೈ ಫೇಲ್ ಮಾಡಿ ಹೋಗ್ತಾರ. ಮೆಡಿಕಲ್ದಲ್ಲಿ 100ಕ್ಕೆ ಒಬ್ಬನ ಮಾತ್ರ ಪಾಸ್ ಮಾಡ್ತಾರೆ. ಮೆಡಿಕಲ್ದಲ್ಲಿ 100ಕ್ಕೆ ಒಬ್ಬನ ಮಾತ್ರ ಪಾಸ್ ಮಾಡ್ತಾರೆ. ಮೆಡಿಕಲ್ದಲ್ಲಿ ಕೂಡ ಯಾರು ಬರ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೂಡ ಮೆಡಿಕಲ್ನಲ್ಲಿ ಆಲ್ಮೋಸ್ಟ್ ಆಲ್ ಫಿಟ್ ಆಗಿ ಟ್ರೈ ಮಾಡಿರಿ. ನಾರ್ಮಲಿ ನಿಮ್ಗೆ ಪಾಯಿಂಟ್ಸ್ಗಳು ಏನೂ ಇರೋದಿಲ್ಲ, ಬಟ್ ನೀವು ಪಾಯಿಂಟ್ಸ್ಗಳನ್ನ ಬರ್ಸ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಲೇಡೀಸ್ ಯಾರೆಲ್ಲ ಸೆಕೆಂಡ್ PUC ಮುಗಿದಿದೆ, ಸೊ ನೀಟ್ ಓದ್ತಾ ಇದ್ದೀನಿ, CET ಓದ್ತಾ ಇದ್ದೀನಿ ಅನ್ನೋರು ಕೂಡ ಪ್ರತಿಯೊಬ್ಬರು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಡೇಟನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸರ್, ನಾನು SSLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಒಂದಿಷ್ಟು ಮಿಸ್ಟೇಕ್ಸ್ ಅಂದರೆ ನೇಮು ಮತ್ತು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದೆ. ಆದ ಕಾರಣಕ್ಕೋಸ್ಕರ ಅರ್ಜಿ ತಗೊಳ್ತಾ ಇಲ್ಲ. ಇನ್ನೂ ಟೈಮಿಂಗ್ ಇದೆ. 25ನೇ ತಾರೀಕಪ್ಪ ಅಂತಂದ್ರೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇನ್ನೂ ಅರ್ಜಿಯನ್ನು ಹಾಕೊಳ್ಳೋಕೆ ಅವಕಾಶ ಇದೆ. ಪ್ರತಿಯೊಬ್ಬರು ಕೂಡ ಅಪ್ಡೇಟನ್ನು ಮಾಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದ್ರದ್ದು ಯಾವುದೇ ಒಂದು ಎಕ್ಸಾಮ್ ಸಿಲೆಬಸ್ ಆಗಿರಲಿ, ಇನ್ನು ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ಮಾಹಿತಿಗಳನ್ನ ಕೊಡ್ತಾನೆ ಇರ್ತೀನಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸುತ್ತಪ್ಪ ಅಂತಾರೆ, ಸೊ ಬೆಸ್ಟ್ ಅನಿಸ್ತಿತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ನೋಡ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗ್ತಾ ಇರ್ತಾರೆ. ಸರ್, ಬೆಸ್ಟ್ ಕೋಚಿಂಗ್ ಸೆಂಟರ್ ಎಲ್ಲಾದರೂ ಸಿಗ್ತದ? ಇಂಡಿಯನ್ ಆರ್ಮಿಗೆ ನಾನು ಕೂಡ ಈ ಸಾರಿ ಹೋಗ್ಬೇಕಂತ ಅನ್ಕೊಂಡಿನಿ ಅನ್ನೋರು, ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿದ ಬಾಗಲಕೋಟದಲ್ಲಿ ಕೋಚಿಂಗ್ ಕೂಡ ಪ್ರಾರಂಭವಾಗಿದ್ದವು. ಸೊ ಈಗಾಗಲೇ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದ್ದವು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಾಗಲೇ ಪ್ರತಿಯೊಬ್ಬರು ಕೂಡ ಅಡ್ಮಿಷನ್ಗಳನ್ನ ಮಾಡ್ಕೊಂಡ್ಬಿಟ್ಟು 2 ತಿಂಗಳಲ್ಲಿ ಎಫರ್ಟ್ ಹಾಕಿ ನಿಮ್ಮ ಅಗ್ನಿವೀರರಾಗಿ ಆರ್ಮಿಗೆ ಸೆಲೆಕ್ಷನ್ ಆಗುವಂಥ ತಯಾರಿಯನ್ನು ನಾವು ಫಿಸಿಕಲ್ ಮತ್ತು ಮೆಡಿಕಲ್, ಲಿಖಿತ ಮತ್ತು ದೈಹಿಕ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.